ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತಿ ಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮೆಯ ಜೈಮಿನಿ ಋಷಿ ಸಂವಾದದಲ್ಲಿ ಗಮನಕ ವೃತ್ತಾಂತ ನಿರೂಪಣ ಎಂಬ 38ನೆಯ ಅಧ್ಯಾಯಕ್ಕೆ ಸ್ವಾಗತ. ಜೈಮಿನಿಯು ಹೇಳುತ್ತಾನೆ: ಎಲೈ ಬ್ರಾಹ್ಮಣರಿರ, ಇಂತು ಶ್ರೀಮನ್ನಾರಾಯಣನು ಹಿಂದೆ ಶ್ವೇತ ಮಹಾರಾಜನಿಗೆ ವರವನ್ನು ಕೊಟ್ಟು ಅಂತರ್ಧಾನವನ್ನು ಹೊಂದಿ ತನ್ನ ಪ್ರಾಸಾದವನ್ನು ಪ್ರವೇಶಿಸಿ ನಿಂತನು. 14 ಲೋಕಗಳ ಸೃಷ್ಟಿ ಸ್ಥಿತಿ ಲಯಗಳನ್ನು ಉಂಟು ಮಾಡುವವಳು, ಮಹಾವಿಷ್ಣುವಿನ ಅಪಾರವಾದ ಶಕ್ತಿ ಸ್ವರೂಪಿಣಿಯೂ ಆದ ಲಕ್ಷ್ಮೀದೇವಿಯೇ ಆತನ ನೈವೇದ್ಯಕ್ಕೆ ಸಹಾಯಕಳಾಗಿರುವಳು. ಸರ್ವೇಶ್ವರನಾದ ಶ್ರೀಮನ್ನಾರಾಯಣನು ಅಮೃತಕ್ಕೆ ಸಮಾನವಾದ ಆ ಸುಪಕ್ವಾನ್ನವನ್ನು ಸ್ವೀಕರಿಸುವವನು. ಆತನ ನೈವೇದ್ಯ ಶೇಷವನ್ನು ಸ್ವೀಕರಿಸುವುದರಿಂದ ಸಕಲ ಪಾಪಗಳು ನಾಶವನ್ನು ಹೊಂದುವವು. ಆ ನೈವೇದ್ಯ ಶೇಷಕ್ಕೆ ಸಮಾನವಾದ ಪುಣ್ಯ ವಸ್ತುವು ಭೂಲೋಕದಲ್ಲಿ ಮತ್ತೊಂದಿಲ್ಲವು. ತಮ್ಮ ಪಾತಕಗಳನ್ನು ಕಳೆದುಕೊಳ್ಳಲು ಅಪೇಕ್ಷಿಸುವ ಪಾಪಿಗಳ ಸಂಪರ್ಕದಿಂದಲೂ ಅದು ಪರಿಶುದ್ಧವಾಗುವುದಿಲ್ಲ. ಶ್ರೀ ಮಹಾಲಕ್ಷ್ಮಿಯ ನಿತ್ಯ ಸಾನ್ನಿಧ್ಯವು ಅಲ್ಲಿರುವುದರಿಂದ ಆ ಪದಾರ್ಥಗಳೆಲ್ಲವೂ ಪರಿಶುದ್ಧಗಳೆಂದು ಸ್ಮೃತಿಗಳು ಹೇಳುವವು. ಆ ನಿರ್ಮಾಲ್ಯವು ವಿಷ್ಣು ದೇವಾಲಯ ಗತವಾಗಿರುವುದರಿಂದ ಪತಿತರೆ ಮೊದಲಾದವರು ಮುಟ್ಟಿದರೂ ದುಃಖವಾಗಲಾರದು. ಮಹಾವಿಷ್ಣುವು ಹೇಗೆ ನಿತ್ಯ ಶುದ್ಧನು, ಹಾಗೆಯೇ ಆ ನಿರ್ಮಾಲ್ಯವು ನಿತ್ಯ ಶುದ್ಧವಾದುದು. ವೃತೋಪವಾಸ ನಿರತರು, ವಿಧವಾ ಸ್ತ್ರೀಯರು, ಸಕಲ ವರ್ಣಾಶ್ರಮಗಳವರು, ಯಜ್ಞ ದೀಕ್ಷೆಯನ್ನು ಸ್ವೀಕರಿಸಿದವರು, ಅಗ್ನಿಹೋತ್ರ ನಿರತರು, ಸಕಲ ಜನರು ಆ ನಿರ್ಮಾಲ್ಯದ ಸೇವನೆಯಿಂದ ಪುನೀತರಾಗುವರು. ದರಿದ್ರರು, ಲೋಭಿ, ಗೃಹಸ್ಥಾರ್, ಮಹಾರಾಜ, ದೇಶ ನಿವಾಸಿಗಳು, ಪರದೇಶಿಯರು ಮುಂತಾಗಿ ಅಲ್ಲಿಗೆ ಬಂದು ಸೇರುವ ಸಕಲರು ಆ ಮಹಾವಿಷ್ಣುವಿನ ನಿರ್ಮಾಲ್ಯವನ್ನು ಸೇವಿಸುವ ವಿಷಯದಲ್ಲಿ ಅಹಂಕಾರವನ್ನಾಗಲಿ ಸಂಕೋಚವನ್ನಾಗಲಿ ಎಂದಿಗೂ ಮಾಡಬಾರದು. ಭಕ್ತಿಯಿಂದಾಗಲಿ, ಲೋಭದಿಂದಾಗಲಿ, ಕುತೂಹಲದಿಂದಾಗಲಿ, ಹಸಿವನ್ನು ಕಳೆಯುವ ಆತುರದಿಂದಾಗಲಿ ಆಕಂಠಪೂರ್ತಿಯಾಗಿ ಸೇವಿಸಿದ ನಿರ್ಮಾಲ್ಯವು ಸಕಲ ಪಾಪಗಳನ್ನು ಕಳೆಯುವುದು. ಆ ನೈವೇದ್ಯವು ಸೇವಿಸಿದವರ ಸಕಲ ರೋಗಗಳನ್ನು ಹೋಗಲಾಡಿಸುವುದು. ಪುತ್ರ ಪೌತ್ರಾದಿ ಸಂತಾನವನ್ನು ಅಭಿವೃದ್ಧಿಗೊಳಿಸುವುದು. ದಾರಿದ್ರ್ಯವನ್ನು ಕಳೆದು ಸರ್ವಶ್ರೇಷ್ಠವೂ ಮಂಗಳಪ್ರದವೂ ಆಗಿ ವಿದ್ಯೆಯನ್ನು, ದೀರ್ಘಾಯುಷ್ಯವನ್ನು, ಐಶ್ವರ್ಯವನ್ನು ದೊರೆಯಿಸುವುದು. ಆ ನೈವೇದ್ಯದ ವಿಷಯದಲ್ಲಿ ಅಪರಿಮಿತ ತೇಜೋರಾಶಿಯಾದ ಮಹಾವಿಷ್ಣುವಿಗೆ ಅಧಿಕವಾದ ಅಭಿಮಾನವಿರುವುದು. ಅಮೃತೋಪಮವಾದ ಅದನ್ನು ಯಾರು ನಿಂದಿಸುವರೋ ಅವರು ಗರ್ವದಿಂದ ತಾವೇ ಪಂಡಿತರೆಂದು ಹೇಳಿಕೊಂಡು ತಿರುಗುವ ಮೂರ್ಖರೆಂದೇ ತಿಳಿಯಬೇಕು. ಅಂತಹ ಅಪರಾಧಿಗಳನ್ನು ಯಮಧರ್ಮರಾಜನು ಸಹಿಸಲಾರದೆ ತಾನೇ ದಂಡನೆಗೆ ಗುರಿ ಮಾಡುವನು. ಅಲ್ಲಿ ಯಾರಿಗೆ ದಂಡವಾಗುವುದೋ ಅವರಿಗೆ ನಿಶ್ಚಯವಾಗಿಯೂ ದುರ್ಗತಿಯು ತಪ್ಪುವುದಿಲ್ಲ. ಆ ಜನರು ಮಹಾಘೋರವೂ ಅತ್ಯಂತ ದುಸ್ಸಹವೂ ಆದ ಕುಂಭೀಪಾಕವೆಂಬ ನರಕದಲ್ಲಿ ಬಿದ್ದು ಯಾತನೆಗಳನ್ನು ಅನುಭವಿಸುವರು. ಎಲೈ ಬ್ರಾಹ್ಮಣರಿರ, ಆ ಪ್ರಸಾದವನ್ನು ಹಣಕ್ಕಾಗಿ ಮಾರುವುದಾಗಲಿ ಕೊಳ್ಳುವುದಾಗಲಿ ಪ್ರಶಸ್ತವಲ್ಲವು. ಸತ್ಯ ಪ್ರತಿಜ್ಞನಾದ ಮಾನವನು ಮೊದಲು ಜಗನ್ನಾಥನ ನಿರ್ಮಾಲ್ಯವನ್ನು ಸೇವಿಸದೆ ಮತ್ತೊಂದು ಪದಾರ್ಥವನ್ನು ತಿನ್ನುವುದಿಲ್ಲ ಎಂಬ ಪ್ರತಿಜ್ಞೆಯನ್ನು ಮಾಡಿ ಪ್ರತಿ ದಿವಸವೂ ಅದನ್ನು ಸ್ವೀಕರಿಸಬೇಕು. ಆ ಮಾನವನು ಸಕಲ ಪಾಪಗಳಿಂದಲೂ ಪರಿಶುದ್ಧನಾಗಿ ಅಂತಃಕರಣವು ನಿರ್ಮಲವಾಗಲು ಸಕಲ ದೋಷವರ್ಜಿತವಾದ ವೈಷ್ಣವ ಲೋಕವನ್ನು ಕ್ರಮವಾಗಿ ಪಡೆಯುವುದರಲ್ಲಿ ಸಂದೇಹವಿಲ್ಲವು. ಬಹಳ ಕಾಲದ್ದಾಗಲಿ, ಒಣಗಿ ಹೋದದ್ದಾಗಲಿ, ಬಹಳ ದೂರ ದೇಶದಿಂದ ತಂದುದಾಗಲಿ, ಯಾವ ವಿಧದಿಂದ ಲಭಿಸಿದುದಾದರೂ ಜಗನ್ನಾಥನ ಪ್ರಸಾದವು ಪಾಪಗಳನ್ನು ನಾಶಗೊಳಿಸುವುದು. ನಾಯಿಯ ಮುಖದಿಂದ ಬಿದ್ದ ಎಂಜಲಾದರೂ ಪರಮಾತ್ಮನ ಪ್ರಸಾದವು ಬ್ರಾಹ್ಮಣೋತ್ತಮರಿಗೂ ಸೇವ್ಯವಾದುದು ಎಂದ ಮೇಲೆ ಇತರ ವರ್ಣದವರನ್ನು ಕುರಿತು ಬೇರೆ ಹೇಳಬೇಕೆ? ಉಪವಾಸವನ್ನು ಮಾಡುತ್ತಿರುವವನಾಗಲಿ, ಭೋಜನವನ್ನು ಮಾಡಿದವನಾಗಲಿ, ಶೌಚಾಚಾರ ವರ್ಜಿತನಾಗಲಿ, ವರ್ಣಾಶ್ರಮ ಧರ್ಮಗಳನ್ನು ತ್ಯಜಿಸಿದವನಾಗಲಿ, ಮಾನಸಿಕಗಳಾದ ಪಾಪಗಳನ್ನು ಮಾಡಿದವನಾಗಲಿ ಪುರುಷೋತ್ತಮನ ಪ್ರಸಾದವನ್ನು ಸಿಕ್ಕಿದೊಡನೆಯೇ ಸೇವಿಸಬೇಕು. ಈ ವಿಷಯದಲ್ಲಿ ಸಂದೇಹ ಪಡಬಾರದು. ಜಗನ್ನಾಥನ ನೈವೇದ್ಯ ರೂಪವಾದ ಅನ್ನವು, ಗಂಗಾ ನದಿಯ ಜಲವು ಸಮಾನ ಉಳ್ಳವುಗಳಾಗಿರುವವು. ದರ್ಶನ ಮಾತ್ರದಿಂದಲೇ ಸ್ವರ್ಗಾದಿ ಸಕಲ ಭೋಗಗಳನ್ನು ಒದಗಿಸುವವು. ಸೇವನೆ ಮಾಡುವುದರಿಂದ ಸಕಲ ಪಾತಕಗಳು ಮಾಯವಾಗುವವು. ಸಂಸ್ಕಾರವನ್ನು ಹೊಂದಿದ ವೈಷ್ಣವಾಗ್ನಿಯಲ್ಲಿ ಲೋಕೇಶ್ವರಿಯಾದ ಲಕ್ಷ್ಮೀದೇವಿಯು ಪಕ್ವ ಮಾಡಿದ ಅನ್ನವನ್ನೇ ಯುಗ ಮನ್ವಂತರಾದಿ ಸಕಲ ಕಾಲಗಳಲ್ಲಿಯೂ ಚಕ್ರಪಾಣಿಯಾದ ಶ್ರೀಹರಿಯು ಪ್ರತಿದಿನದಲ್ಲಿಯೂ ಸ್ವೀಕರಿಸುವನು.
ಕಾರಣಾಂತರಗಳಿಂದ ಲೀಲಾಮಾನುಷ ದಾರು ದೇಹವನ್ನು ತಳೆದು ಈ ನೀಲಾಚಲದಲ್ಲಿ ನೆಲೆಸಿರುವ ಜಗನ್ನಾಥನ ಸಾನ್ನಿಧ್ಯಕ್ಕೆ ಸಮಾನವಾದ ದೇವತಾ ಸನ್ನಿಧಿಯು ಸಪ್ತ ದ್ವೀಪಗಳನ್ನೊಳಗೊಂಡ ಈ ಭೂಮಂಡಲದಲ್ಲಿ ಮತ್ತೆ ಯಾವ ಕ್ಷೇತ್ರದಲ್ಲಿಯೂ ಇಲ್ಲವು. ಎಲೆ ಮಹಾಮುನಿಗಳಿರ, ಪರಾತ್ಪರವಾದ ಬ್ರಹ್ಮವಸ್ತುವೇ ಮರದ ಮೈಯುಳ್ಳದ್ದಾಗಿ ಇಲ್ಲಿ ಸಕಲರಿಗೂ ಸ್ಥೂಲ ನೇತ್ರಗಳಿಗೆ ಗೋಚರವಾಗಿ ಪ್ರಕಾಶಿಸುತ್ತಿರುವುದು. ಇಂತಹ ಅದ್ಭುತವು ಮತ್ತೆಲ್ಲಿಯೂ ನೋಡಿದುದಿಲ್ಲ, ಕೇಳಿದುದೂ ಇಲ್ಲ. ಪ್ರವೃತ್ತಿ ರೂಪನು ಸರ್ವವ್ಯಾಪಿಯೂ ಆದ ಪರಮಾತ್ಮನಿಗೆ ಆತನ ಪ್ರವೃತ್ತಿ ರೂಪವಾದ ಶಕ್ತಿ ಎನಿಸಿದ ಮಹಾಲಕ್ಷ್ಮಿಯೇ ಉಚಿತವಾದ ಭೋಜನೋಪಕರಣಗಳನ್ನು ಸಿದ್ಧಗೊಳಿಸುವಳು. ಅವುಗಳನ್ನೇ ಲೋಕೇಶ್ವರನಾದ ಜಗನ್ನಾಥನು ಭೋಜನ ಮಾಡುವನು. ಎಲೈ ಬ್ರಾಹ್ಮಣರಿರ, ಆತನ ಭುಕ್ತ ಶೇಷವೇ ಸಕಲ ಪಾತಕಗಳನ್ನು ನಿರ್ಮೂಲಗೊಳಿಸಿ ಮೋಕ್ಷ ಸಾಮ್ರಾಜ್ಯವನ್ನು ಕೈಗೂಡಿಸುವುದೆಂದು ನಾನು ಹೇಳಿದುದರಲ್ಲಿ ಆಶ್ಚರ್ಯವೇನಿರುವುದು. ಸ್ವಲ್ಪವಾದ ಪುಣ್ಯವನ್ನು ಮಾಡಿದವರಿಗೆ ಈ ವಿಷಯದಲ್ಲಿ ವಿಶ್ವಾಸ ಉಂಟಾಗುವುದೇ ಇಲ್ಲವು. ವೈದಿಕ ಕರ್ಮಾಚಾರಗಳೇ ಪ್ರಧಾನಗಳಾಗಿದ್ದ ಹಿಂದಿನ ಯುಗಗಳಲ್ಲಿ ಈ ವಿಷಯವು ಬಹುವಾಗಿ ಪ್ರಖ್ಯಾತವಾಗಿದ್ದಿತು. ಆದರೆ ಈ ಕಲಿಯುಗದಲ್ಲಿ ವಿಶೇಷವಾಗಿ ಶ್ರೀ ಪುರುಷೋತ್ತಮನ ಮಹಿಮೆಯನ್ನು ಬಲ್ಲವರೇ ಇಲ್ಲವು. ಭಯಂಕರವಾದ ಈ ಕಲಿಯುಗದಲ್ಲಿ ಧರ್ಮದ 3 ಪಾದಗಳು ನಾಶವನ್ನು ಹೊಂದಿರುವವು. ಸನಾತನ ಧರ್ಮವು ಒಂದೇ ಕಾಲಿನ ಮೇಲೆ ನಿಂತಿರುವುದಾಗಿ ಬಲಶಾಲಿಯಾದ ಅಧರ್ಮಕ್ಕೆ ಹೆದರುತ್ತಾ ಒಮ್ಮೊಮ್ಮೆ ಸ್ವಲ್ಪವಾಗಿ ನಡೆಯುತ್ತಿರುವುದು. ಈ ಕಲಿಯುಗದಲ್ಲಿ ಸಕಲ ಮಾನವರು ಅನೃತವನ್ನೇ ಮುಂದು ಮಾಡಿಕೊಂಡು ಅಹಂಕಾರದಿಂದ ಮೂರ್ಖರಾಗಿಯೂ ಪ್ರವರ್ತಿಸುತ್ತಿರುವರು. ಪ್ರಾಯಿಕವಾಗಿ ಜನರೆಲ್ಲರೂ ಧರ್ಮ ಕಾರ್ಯಗಳಲ್ಲಿ ವಿಮುಖರಾಗಿರುವರು. ಜಿಹ್ವೇಂದ್ರಿಯ ಗುಹ್ಯೇಂದ್ರಿಯಗಳನ್ನು ತೃಪ್ತಿಗೊಳಿಸುವುದರಲ್ಲಿಯೇ ನಿರತರಾಗಿರುವರು. ಧ್ಯಾನವನ್ನಾಗಲಿ ತಪಸ್ಸನ್ನಾಗಲಿ ವ್ರತೋಪವಾಸಗಳನ್ನಾಗಲಿ ಎಂದಿಗೂ ಮಾಡುವುದಿಲ್ಲವು. ಸರ್ವರು ಅಧರ್ಮ ಭೂಯಿಷ್ಠಗಳಾದ ಕೆಲಸಗಳಲ್ಲಿಯೇ ತೊಡಗಿ ಪ್ರಾಣಿ ಹಿಂಸೆಯಲ್ಲಿಯೂ ತೀವ್ರವಾದ ಇಂದ್ರಿಯ ಲೋಲುಪತೆಯಲ್ಲಿಯೂ ನಿರತರಾಗಿ ಇತರರನ್ನು ನಿಂದಿಸುವುದರಿಂದಲೇ ಸಂತೋಷಗೊಳ್ಳುವರಲ್ಲದೆ ತಾವು ಮಾತ್ರ ಯಾವ ಕಾರ್ಯವನ್ನು ಮಾಡಲು ಮುಂದುವರಿಯುವುದಿಲ್ಲ. ಪ್ರಾಸಂಗಿಕವಾಗಿಯಾಗಲಿ ಕೇವಲ ಕುತೂಹಲದಿಂದಾಗಲಿ ಪರರ ಸತ್ಕರ್ಮಗಳನ್ನು ಕೆಡಿಸುವುದರಲ್ಲಿಯೇ ದೃಷ್ಟಿಯುಳ್ಳವರು. ತಾವು ಕೇವಲ ಕ್ಷುದ್ರ ಕಾರ್ಯಗಳಲ್ಲಿಯೇ ನಿರತರಾಗಿರುವುದರಿಂದ ಇತರರು ಕೈಗೊಳ್ಳುವ ಮಹತ್ ಕಾರ್ಯಗಳಿಗೂ ಅಸೂಯೆಯಿಂದ ಪ್ರತಿಬಂಧಕಗಳನ್ನು ತಂದೊಡ್ಡುವರು. ಧರ್ಮ ವಿವಾಹಿತಳು ಮನೋಹರಳು ಆದ ಪತ್ನಿಯು ಮನೆಯಲ್ಲಿ ಅನುಕೂಲನಾಗಿರಲು ಅವಳನ್ನು ತ್ಯಜಿಸಿ ಪಶು ಕ್ರೀಡಾಸಕ್ತರಾಗಿ ನೀಚಳಾದ ಪರಸ್ತ್ರೀಯಲ್ಲಿಯೇ ಅಭಿಲಾಷೆಯುಳ್ಳವರಾಗುವರು. ಅಗ್ನಿಹೋತ್ರಾದಿ ಸತ್ಕರ್ಮವಾಗಲಿ ವ್ರತ ನಿಯಮವಾಗಲಿ ಒಂದೊಂದು ವೇಳೆಯೇ ಅಕಸ್ಮಾತ್ತಾಗಿ ನಡೆಯುವವಲ್ಲದೆ ಸರ್ವಕಾಲದಲ್ಲಿಯೂ ನಡೆಯುವುದಿಲ್ಲ. ಅವುಗಳನ್ನು ಸಹ ಜೀವನೋಪಾಯದ ದೃಷ್ಟಿಯಿಂದಲೇ ಪರಲೋಕಗಳ ಭಯದಿಂದಲೂ ಕೆಲವು ಬ್ರಾಹ್ಮಣರು ಮಾತ್ರ ಅನುಷ್ಠಿಸುವರೇ ಹೊರತು ಇತರರು ಮಾಡುವುದೇ ಇಲ್ಲವು. ನಿಯಮಗಳಿಲ್ಲದೆ ಅಧ್ಯಯನ ಮಾಡಿದ ವೇದಗಳಿಂದಲೂ ಅನ್ಯಾಯಗಳಿಂದ ಅರ್ಜಿಸಿದ ಧನದಿಂದಲೂ ಹಣವಿರುವುದು ಎಂಬ ಮದದಿಂದಲೂ ಮಾಡಿದ ಕಾರ್ಯಗಳು ಎಂದಿಗೂ ಉತ್ತಮ ಫಲಗಳನ್ನು ಕೊಡಲಾರವು. ಕಲಿಯುಗದಲ್ಲಿ ರಾಜರೆಲ್ಲರೂ ಪ್ರಾಯಿಕವಾಗಿ ಪ್ರಜಾರಕ್ಷಣ ಕಾರ್ಯಗಳಲ್ಲಿ ವಿಮುಖರಾಗಿರುವರು. ಅವರ ಆಸಕ್ತಿಯೆಲ್ಲವೂ ಸರ್ವೋಪಾಯಗಳಿಂದಲೂ ಪ್ರಜೆಗಳಿಂದ ಕಪ್ಪ ಕಂದಾಯಗಳನ್ನು ಸೆಳೆಯುವುದರಲ್ಲಿ ಇರುವುದು. ಅವರು ನಿರಂತರವೂ ಪಾಪ ಕಾರ್ಯಗಳಲ್ಲಿಯೇ ನಿರತರಾಗಿ ಇತರರ ಐಶ್ವರ್ಯದ ಚೌರ್ಯವನ್ನೇ ವೃತ್ತಿಯನ್ನಾಗಿ ಅವಲಂಬಿಸಿರುವರು. ಚಾತುರ್ವರ್ಣ್ಯದವರು ಪರಸ್ಪರ ಸ್ತ್ರೀಯರನ್ನು ಸೇರಿ ಸ್ವರ್ಣ ಸಾಂಕರ್ಯಗಳನ್ನು ಉಂಟು ಮಾಡುವರು. ಕಲಿಯುಗದಲ್ಲಿ ಸಕಲ ಮನುಷ್ಯರು ಶೂದ್ರ ಸಮಾನರಾಗಿರುವರು. ರಾಜರು ಪರಸ್ವ ಹರಣದಲ್ಲಿ ಉದ್ಯುಕ್ತರಾಗಿರಲು ಶೂದ್ರರು ಅವನ ಸೇವಾವೃತ್ತಿಯಲ್ಲಿ ಇರುವರು. ಎಲೈ ಬ್ರಾಹ್ಮಣರಿರ, ಜೀವರಿಗೆ ಪಾರಲೌಕಿಕ ಸುಖ ದುಃಖಗಳನ್ನು ಅನುಭವಕ್ಕೆ ತಂದು ತೋರಿಸುವುದಕ್ಕಾಗಿ ಕಲ್ಪಿತವಾದ ಈ ಕಲಿಯುಗದಲ್ಲಿ ವೈದಿಕಗಳಾದ ಯಜ್ಞಾದಿಗಳಾಗಲಿ ಸ್ಮಾರ್ತಗಳಾದ ಪೂರ್ತಾದಿ ಕರ್ಮಗಳಾಗಲಿ ಶಾಸ್ತ್ರೋಕ್ತ ರೀತಿಯಲ್ಲಿ ಅನುಷ್ಠಾನ ಮಾಡಲ್ಪಡಲಾರವು. ಈ ಕಲಿಯುಗದಲ್ಲಿ ದಾನ ಮಾಡುವುದೇ ಸರ್ವೋತ್ತಮವಾದ ಧರ್ಮವೆನಿಸಿರುವುದು. ಇತರ ಯಾವ ಧರ್ಮಗಳು ಪ್ರಶಂಸೆಯನ್ನು ಪಡೆಯಲಾರವು. ಆದುದರಿಂದ ಮನೋವಾಕ್ ಕರ್ಮಗಳಾದ ತ್ರಿಕರಣಗಳ ಶುದ್ಧಿಯನ್ನು ಹೊಂದಿ ಬ್ರಾಹ್ಮಣರಿಗೆ ಹಿತವನ್ನು ಬಯಸಬೇಕು. ಈ ಮುನ್ನ ಭಗವಂತನು ಇಂತೆಂದು ಸಂದೇಶವನ್ನು ಸಾರಿರುವನು: ಬ್ರಾಹ್ಮಣನೇ ನನಗೆ ಶರೀರಭೂತನಾಗಿರುವನು. ಯಾವನಲ್ಲಿ ಬ್ರಾಹ್ಮಣರು ಸಂತುಷ್ಟರಾಗಿರುವರೋ ಅವನಲ್ಲಿ ನಾನು ಸಹ ಸಂತೋಷಗೊಳ್ಳುವೆನು. ಸದ್ಬ್ರಾಹ್ಮಣ ಮತ್ತು ಭಗವಂತ ಇವರಿಬ್ಬರಲ್ಲಿಯೂ ಸಮಾನವಾದ ಭಕ್ತಿ ಶ್ರದ್ಧೆಗಳನ್ನಿಡಬೇಕು. ಬ್ರಾಹ್ಮಣರು ಯಾವ ಮಾತನ್ನು ಹೇಳುವರೋ ಅದನ್ನೇ ಭಗವಂತನು ಅನುಮೋದಿಸುವನೆಂದು ತಿಳಿಯಬೇಕು.
ಹೇಗೆ ಹೇಗೆ ವ್ಯವಹಾರಗಳನ್ನು ನಡೆಸುತ್ತಿದ್ದರು. ಬ್ರಾಹ್ಮಣನು ಸಕಲ ವರ್ಣದವರೆಗೂ ಪೂಜ್ಯ ಸ್ಥಾನೀಯನು. ದೇವದೇವೋತ್ತಮನಾದ ಭಗವಂತನು ಕೂಡ ಸಾಕ್ಷಾತ್ತಾಗಿ ಬ್ರಾಹ್ಮಣಾಭಿಮಾನಿಯಾಗಿರುವನು. ಬ್ರಾಹ್ಮಣರಿಗೋಸ್ಕರವಾಗಿಯೇ ಜನಾರ್ದನನು ಯಾವಾಗಲೂ ಅವತಾರಗಳನ್ನೆತ್ತುತ್ತಿರುವನು. ಅವರನ್ನು ರಕ್ಷಿಸುವುದಕ್ಕಾಗಿಯೇ ಆತನು ಪ್ರತಿಯೊಂದು ಯುಗದಲ್ಲಿಯೂ ಹುಟ್ಟಿ ದುಷ್ಟರನ್ನು ನಿಗ್ರಹಿಸುತ್ತಿರುವನು. ಜಗತ್ ಸೃಷ್ಟಿಯ ಕಾಲದಲ್ಲಿ ಚತುರ್ಮುಖನು ಮೊದಲು ಬ್ರಾಹ್ಮಣರನ್ನೇ ಸೃಷ್ಟಿ ಮಾಡಿದನು. ಬಳಿಕ ಅವರ ವಂಶಗಳಲ್ಲಿಯೇ ಮಿಕ್ಕ ವರ್ಣಗಳವರೆಲ್ಲರೂ ಬೇರೆ ಬೇರೆಯಾಗಿ ಹುಟ್ಟಿದರು. ಆದುದರಿಂದ ಈ ಕಲಿಯುಗದಲ್ಲಿ ಸಕಲ ಮಾನವರಿಗೂ ಬ್ರಾಹ್ಮಣರು ಮತ್ತು ಶ್ರೀಹರಿ ಇವರೀರ್ವರೇ ಗತಿದಾಯಕರಾಗಿರುವರು. ಬ್ರಾಹ್ಮಣರಿಗೂ ಶ್ರೀಹರಿಯೇ ಮುಕ್ತಿದಾಯಕನು. ಭಯಂಕರವಾದ ಈ ಕಲಿಯು ಪ್ರಾಪ್ತವಾಗಿರಲು ಶ್ರೀಮನ್ನಾರಾಯಣನೊಬ್ಬನೇ ಸಕಲ ಜೀವರಿಗೂ ಸದ್ಗತಿಯನ್ನು ಕೊಡುವವನು. ಸಾಲಗ್ರಾಮ ಕ್ಷೇತ್ರವೇ ಮೊದಲಾದ ಕ್ಷೇತ್ರಗಳಲ್ಲಿ ಆತನು ಇರುವನೆಂದು ಸ್ಮೃತಿಗಳು ಹೇಳುತ್ತಿರುವವು ಮತ್ತು ಸ್ತೋತ್ರ ಮಾಡುತ್ತಿರುವವು. ಸಕಲರ ದೇಹಾದಿ ಸಂಘಾತಗಳಲ್ಲಿ ಅಂತರ್ಯಾಮಿಯಾಗಿ ಕ್ಷೇತ್ರಜ್ಞನೆನಿಸಿದ ಪರಮಾತ್ಮನಿಗೆ ದೇಹವೆನಿಸಿರುವ ನೀಲಾಚಲವೆಂಬ ಈ ಪುಣ್ಯ ಕ್ಷೇತ್ರದಲ್ಲಿಯಾದರೂ ಎಲ್ಲರಲ್ಲಿಯೂ ಜೀವಭೂತನಾಗಿರುವ ಆತನೇ ಕಾರಣಾಂತರದಿಂದ ಮರದ ದೇಹವುಳ್ಳವನಾಗಿ ನೆಲೆಸಿರುವನು. ಅನೇಕ ದುಷ್ಕೃತ್ಯಗಳನ್ನು ಮಾಡಿರುವ ಮಾನವರ ಕಲಿಕಲ್ಮಶಗಳನ್ನು ಕಳೆಯುವುದಕ್ಕಾಗಿಯೇ ಆತನು ಇಲ್ಲಿ ಸನ್ನಿಹಿತನಾಗಿರುವನು. ಆತನ ದರ್ಶನದಿಂದಲೂ ಸ್ತೋತ್ರದಿಂದಲೂ ನೈವೇದ್ಯ ಸೇವನೆಯಿಂದಲೂ ಜನರಿಗೆ ಮೋಕ್ಷವನ್ನು ಕೊಡುವನು. ಯಾವನ ದೇಹವು ದೇವೇಶ್ವರನಾದ ಜಗನ್ನಾಥನ ನೈವೇದ್ಯದಿಂದ ಸರ್ವತ್ರದಲ್ಲಿಯೂ ವ್ಯಾಪ್ತವಾಗಿರುವುದೋ ಆತನ ಆಹಾರವಾಗಲಿ ಆತನ ಅಂತಃಕರಣವಾಗಲಿ ಎಂದಿಗೂ ಪಾತಕಗಳ ಸಂಪರ್ಕವನ್ನೇ ಹೊಂದಲಾರವು. ಇತರ ಕ್ಷೇತ್ರಗಳಲ್ಲಿರುವ ಪರಮಾತ್ಮನ ವಿಗ್ರಹಗಳಿಗೆ ನಿವೇದನೆ ಮಾಡಿದ ಪದಾರ್ಥವೇ ಪಾವನವೆಂದು ಆಯಾ ಕ್ಷೇತ್ರ ಮಹಿಮೆಗಳಲ್ಲಿ ಹೇಳಲ್ಪಟ್ಟಿರುವುದು. ಆದರೆ ಪುರುಷೋತ್ತಮ ಕ್ಷೇತ್ರದಲ್ಲಿ ಮಾತ್ರ ಉಚ್ಚಿಷ್ಟವೇ ಮುಕ್ತಿದಾಯಕವೆಂದು ಪ್ರಸಿದ್ಧವಾಗಿರುವುದು. ಕಾರಣವೇನೆಂದರೆ ಇತರ ಸ್ಥಳಗಳಲ್ಲಿ ಭಗವಂತನು ನೈವೇದ್ಯವನ್ನು ಕಣ್ಣುಗಳಿಂದ ಮಾತ್ರ ನೋಡುವನು. ಆದರೆ ಇಲ್ಲಿ ಮಾತ್ರ ತಾನೇ ಸಾಕ್ಷಾತ್ತಾಗಿ ಭೋಜನ ಮಾಡುವನು. ಪೂರ್ವದಲ್ಲಿ ದೇವದೇವನ ಪರಿವಾರದಲ್ಲಿದ್ದ ಯೋಗಿವರಿಯರೆಲ್ಲರೂ ಆತನನ್ನು ಕುರಿತು, ಈ ಕ್ಷೇತ್ರದಲ್ಲಿ ಮಾತ್ರ ನಿನ್ನ ನಿರ್ಮಾಲ್ಯವನ್ನು ಉಚ್ಚಿಷ್ಟವನ್ನು ಸೇವಿಸುವುದರಿಂದ ನಿನ್ನ ಮಾಯೆಯನ್ನು ನಾವು ಜಯಿಸುವಂತೆ ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸಿದರು. ಈ ಸ್ಥಳದಲ್ಲಿ ಏಕಾಗ್ರ ಮನಸ್ಸಿನಿಂದ ಸೇವಿಸುವವರಿಗೆ ಪರಮಾತ್ಮನು ಸುಲಭವಾಗಿಯೇ ಮೋಕ್ಷವನ್ನು ದಯಪಾಲಿಸುವನು. ಶಯನ, ಆಸನ, ಭೋಗ, ಭೋಜನಾದಿಗಳನ್ನು ಮಾಡುತ್ತಾ ಇಲ್ಲಿ ಲಕ್ಷ್ಮೀ ಸಮೇತನಾಗಿ ಪರಮಾತ್ಮನು ತನ್ನ ಲೀಲೆಗಳನ್ನು ತೋರಿಸುತ್ತಿರುವನು. ಇಲ್ಲಿ ನಡೆಯುತ್ತಿರುವ ಭಗವಂತನ ವ್ಯಾಪಾರಗಳೆಲ್ಲವೂ ವೇದಗಳ ಅಂತರಾರ್ಥಗಳೆಂದು ಭಕ್ತರು ತಿಳಿಯಬೇಕು. ಆತನು ತನ್ನ ಆಜ್ಞಾ ರೂಪಗಳಾದ ವೇದಗಳ ನಿಯಮಗಳನ್ನು ಅನುಸರಿಸಿ ನಡೆಯುವವನಲ್ಲದೆ ಎಂದಿಗೂ ಅತಿಕ್ರಮಿಸಿ ವರ್ತಿಸುವುದಿಲ್ಲ. ಸನಾತನಗಳಾದ ಆ ವೇದಗಳನ್ನು ದುಷ್ಟರ ಆಕ್ರಮಣದಿಂದ ರಕ್ಷಿಸುವುದಕ್ಕಾಗಿಯೇ ಭಗವಂತನು ಯುಗ ಯುಗಗಳಲ್ಲಿಯೂ ಅವತಾರಗಳನ್ನು ತಳೆಯುತ್ತಿರುವನಷ್ಟೇ. ವೇದಗಳ ಪ್ರಾಮಾಣ್ಯಕ್ಕೆ ಮೂಲ ಸ್ತಂಭದಂತಿರುವ ಆತನು ವೇದಗಳಿಗೆ ವಿರುದ್ಧವಾಗಿ ಹೇಗೆ ನಡೆದುಕೊಳ್ಳಬಲ್ಲನು? ಆತನೇ ವೇದ ವಿರುದ್ಧವಾಗಿ ನಡೆಯುವವನಾದರೆ ಲೋಕವು ಆತನನ್ನೇ ಅನುಸರಿಸಿ ನಡೆಯುವುದು. ಆಚಾರ ವ್ಯವಹಾರಗಳಿಂದ ನಿಶ್ಚಿತವಾದ ವೇದಾರ್ಥವೇ ಸ್ವರೂಪವಾಗಿರುವ ಪರಮೇಶ್ವರನೇ ಇಲ್ಲಿ ನೀಲಾಚಲ ಕ್ಷೇತ್ರವಾಗಿ ನೆಲೆಸಿರುವನು. ಪೂರ್ವ ಕಾಲದಲ್ಲಿ ಮಧ್ಯ ದೇಶದಲ್ಲಿ ಜನಿಸಿದ ಬ್ರಾಹ್ಮಣೋತ್ತಮನೊಬ್ಬನು ಯಾತ್ರಾರ್ಥಿಯಾಗಿ ಇಲ್ಲಿಗೆ ಬಂದನು. ಆತನು ಸಕಲ ಸದಾಚಾರಗಳಲ್ಲಿಯೂ ನಿರತನಾಗಿ ಪರಿಶುದ್ಧನಾಗಿದ್ದನು. ಸಕಲ ಶಾಸ್ತ್ರಾರ್ಥಗಳಲ್ಲಿಯೂ ನಿಶ್ಚಯ ಜ್ಞಾನವನ್ನು ಪಡೆದಿದ್ದನು. ಯಾವಾಗಲೂ ಅತಿರಿಂದ್ರಿಯ ಬಾಕ್ಯೇಂದ್ರಿಯಗಳನ್ನು ನಿಗ್ರಹಿಸಿ ಮನೋವಾಕ್ಕಾಯಗಳನ್ನು ಸ್ವಾಧೀನಗೊಳಿಸಿದ ಗೃಹಸ್ಥನಾಗಿದ್ದನು. ಆತನು ಆಹಿತಾಗ್ನಿಯಾಗಿ ಇಲ್ಲಿಗೆ ಬಂದು ತೀರ್ಥ ಕ್ಷೇತ್ರಗಳಲ್ಲಿ ಮಾಡಬೇಕಾದ ಸಕಲ ಕರ್ಮಗಳಿಂದಲೂ ಜಗನ್ನಾಥನನ್ನು ಆರಾಧಿಸಿ ಶೌಚಾಚಾರ ಪರನಾಗಿ ಮಹಾವಿಷ್ಣುವಿನ ಪೂಜೆಯನ್ನೇ ಮಾಡುತ್ತಾ ಇಲ್ಲಿ 3 ರಾತ್ರಿಗಳು ವಾಸ ಮಾಡಿದನು. ಗೃಹಸ್ಥರಾದವರು ಪಂಚಯಜ್ಞಗಳ ಶೇಷವನ್ನು ಮಾತ್ರ ಭೋಜನ ಮಾಡಬೇಕೆಂಬ ಶಾಸ್ತ್ರ ನಿಯಮವನ್ನು ಅನುಸರಿಸುತ್ತಿದ್ದ ಆತನು ಪರಾನ್ನವೆಂಬ ಅನುಮಾನದಿಂದ ಜಗನ್ನಾಥನ ಉಚ್ಚಿಷ್ಟವನ್ನು ಸೇವಿಸುತ್ತಿರಲಿಲ್ಲ. ದೇವತೆಗಳಿಂದ ಇಲ್ಲಿ ಸಂಸ್ಕಾರವನ್ನು ಪಡೆಯಬೇಕಾದ ನೈವೇದ್ಯವು ಪರಮಾತ್ಮನ ಸೇವೆಗೆ ಹೇಗೆ ಯೋಗ್ಯವಾದೀತು? ಅಯೋಗ್ಯವಾದ ಈ ನೈವೇದ್ಯವು ಶಿಷ್ಟರಿಂದ ಪರಿಗ್ರಹಿಸಲ್ಪಡಬಾರದೆಂಬುದು ನಿಶ್ಚಯವು. ಎಲೈ ಬ್ರಾಹ್ಮಣರಿರ, ಇಂತು ಯೋಚಿಸಿ, ಆ ಬ್ರಾಹ್ಮಣನು ಜಗನ್ನಾಥನ ನೈವೇದ್ಯವನ್ನು ಗ್ರಹಣ ಮಾಡದಿದ್ದುದರಿಂದ ಆತನ ಅನುಚರರೆಲ್ಲರೂ ಸಹ ಭಗವಂತನ ನೈವೇದ್ಯವನ್ನು ಭೋಜನ ಮಾಡುತ್ತಿರಲಿಲ್ಲ. ಆ ಕಾರಣದಿಂದ ಕುಟುಂಬ ಸಹಿತನಾದ ಆ ಶಾಂಡಿಲ್ಯ ನಾಮಕನಾದ ಬ್ರಾಹ್ಮಣನು ವ್ಯಾಧಿ ಪೀಡಿತನಾಗಿ ಆತನ ದೇಹವೆಲ್ಲವೂ ಶಿಥಿಲವಾಗುತ್ತಾ ಬಂದಿತು. ಭಗವಂತನಲ್ಲಿ ದ್ರೋಹವನ್ನೆಣಿಸಿದ ಕಾರಣ ಆತನು ಮೂಗನು ಆದನು. ಅವನು ಮನಸ್ಸಿನಲ್ಲಿಯೇ ಇಂತು ಯೋಚಿಸತೊಡಗಿದನು.
ಕುಟುಂಬ ಸಹಿತನಾದ ನನಗೆ ನಿಷ್ಕಾರಣವಾಗಿಯೇ ದೇಹದ ಸಕಲ ಅವಯವಗಳನ್ನು ಶಿಥಿಲಗೊಳಿಸುವ ಈ ಉಪದ್ರವವು ಹೇಗೆ ಪ್ರಾಪ್ತವಾಯಿತು? ಇಂತು ಯೋಚಿಸುತ್ತಾ 3 ರಾತ್ರಿಗಳು ಕಳೆದ ಮೇಲೆ ಆ ಬ್ರಾಹ್ಮಣನಿಗೆ ಮನಸ್ಸಿನಲ್ಲಿ ಚಿಂತೆಯುಂಟಾಯಿತು. ನನ್ನ ಪರಿವಾರದವರಿಗೆಲ್ಲ ಒಮ್ಮೆಯೇ ಈ ವಿಧವಾದ ರೋಗದ ಪೀಡೆಯು ನಿಷ್ಕಾರಣವಾಗಿ ಸಂಭವಿಸಿರಲಾರದು. ಅಥವಾ ಈ ಪುರುಷೋತ್ತಮನ ವಿಷಯದಲ್ಲಿ ನಾವು ಯಾವುದಾದರೂ ದ್ರೋಹವನ್ನು ಮಾಡಿರುವೆವೇ? ಬುದ್ಧಿಪೂರ್ವಕವಾಗಿ ಅಂತೂ ವ್ಯಾಧಿಯನ್ನು ಉಂಟು ಮಾಡುವ ಯಾವ ಭಗವದ್ ದ್ರೋಹವನ್ನು ನಾವು ಮಾಡಿರುವುದಿಲ್ಲ. ಪುನಃ ಪುನಃ ಇಂತು ಯೋಚಿಸುತ್ತಾ ಸರ್ವೇಶ್ವರನಾದ ಜಗನ್ನಾಥನನ್ನು ಕುರಿತು ಧ್ಯಾನ ಮಾಡತೊಡಗಿದನು. ಧ್ಯಾನವು ಮುಗಿದ ಮೇಲೆ ಸಕಲ ಶಾಸ್ತ್ರಗಳ ಅಂತರಾರ್ಥವನ್ನು ತಿಳಿದ ಆತನು ಮನಸ್ಸಿನಲ್ಲಿಯೇ ಸ್ತೋತ್ರ ಮಾಡಿದನು. ಶಾಂಡಿಲ್ಯನು ಹೇಳುತ್ತಾನೆ: ಧರ್ಮಾಧರ್ಮಗಳನ್ನು ನಿರ್ಣಯಿಸುವುದಕ್ಕೆ ಕಾರಣಗಳಾದ ಯಾವ ಚತುರ್ದಶ ವಿದ್ಯೆಗಳಿರುವವೋ ಅವುಗಳೆಲ್ಲವೂ ನಿನ್ನ ಮುಖಕಮಲದಿಂದಲೇ ಹೊರಟ ವಾಕ್ಯಗಳ ರೂಪದಿಂದಿರುವವು. ಅವುಗಳ ಆಧಾರದಿಂದಲೇ ಧರ್ಮ ಸೂಕ್ಷ್ಮಗಳನ್ನು ತಿಳಿದು ಆಚರಿಸಬೇಕೆಂಬುದೇ ಶಾಸ್ತ್ರಾರ್ಥಗಳ ಸಿದ್ಧಾಂತವಾಗಿರುವುದು. ಆ ಧರ್ಮವನ್ನು ಸಂರಕ್ಷಿಸುವುದಕ್ಕಾಗಿಯೇ ನೀನು ಪ್ರತಿಯೊಂದು ಯುಗದಲ್ಲಿಯೂ ಅವತಾರಗಳನ್ನು ಪಡೆಯುತ್ತಿರುವೆ. ನಿನ್ನ ಆಜ್ಞಾರೂಪವಾದ ಧರ್ಮಶಾಸ್ತ್ರವನ್ನು ಅತಿಕ್ರಮಿಸಿ ವ್ಯವಹಾರಗಳನ್ನು ನಡೆಸುವವನು ನಿಜವಾಗಿಯೂ ನಿನಗೆ ದ್ರೋಹವನ್ನು ಎಣಿಸಿದವನಾಗುವನು. ದೇವದೇವೋತ್ತಮನೇ, ನಾನಾದರೂ ಕರ್ಮದಿಂದಾಗಲಿ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ಧರ್ಮಶಾಸ್ತ್ರವನ್ನು ಅತಿಕ್ರಮಿಸಿಯಾಗಲಿ ಅರ್ಥ ಕಾಮಗಳ ಅಭಿಲಾಷೆಯಿಂದಾಗಲಿ ಎಂದು ವರ್ತಿಸಲಿಲ್ಲವು. ಸ್ವಾಮಿಯೇ, ಅನೇಕ ಸಹಸ್ರ ಪೂರ್ವ ಜನ್ಮಗಳಲ್ಲಿ ಕಳಿಸಿದ ಪಾಪಗಳ ಹೊರೆಯನ್ನು ನಿನ್ನ ದರ್ಶನವೆಂಬ ಕಾಳ್ಗಿಚ್ಚಿನಲ್ಲಿ ಸುಟ್ಟು ಹಾಕಬೇಕೆಂಬ ಕುತೂಹಲದಿಂದ ಇಲ್ಲಿಗೆ ಯಾತ್ರಾರ್ಥಿಯಾಗಿ ಬಂದೆನು. ನಿನ್ನ ಶಾಸ್ತ್ರಾಜ್ಞೆಗಳನ್ನು ಅನುಸರಿಸಿ ನಡೆಯುತ್ತಿರುವ ನಾನು ನಿನಗೆ ಯಾವ ಅಪರಾಧವನ್ನು ಮಾಡಿರುವೆನು? ನಿಷ್ಕಾರಣವಾಗಿಯೇ ಸಂಭವಿಸಿರುವ ಈ ಭಯಂಕರ ವ್ಯಾಧಿಯು ನನ್ನ ಸರ್ವಾಂಗಗಳನ್ನು ಪೀಡಿಸುತ್ತಿರುವುದು. ಕರುಣಾ ಸಮುದ್ರನಾದ ಸ್ವಾಮಿಯೇ, ಜ್ಞಾನಪೂರ್ವಕವಾಗಿಯಾಗಲಿ ಅಜ್ಞಾನದಿಂದಲಾಗಲಿ ನಿನ್ನ ಪಾದ ಕಮಲಗಳಲ್ಲಿ ಯಾವುದಾದರೂ ಅಪರಾಧಗಳನ್ನು ಮಾಡಿದ್ದರೆ ಅವುಗಳೆಲ್ಲವನ್ನು ಕ್ಷಮಿಸುವವನಾಗು. ಭೂಮಿಯ ಮೇಲೆ ಮುಗ್ಗರಿಸಿದವರಿಗೆ ಭೂಮಿಯೇ ಶರಣಲ್ಲವೇ? ಅಂತೆಯೇ ನಿನಗೆ ಅಪರಾಧವನ್ನು ಮಾಡಿದವರಿಗೂ ಸಹ ನೀನೇ ಶರಣ್ಯನಾಗಿರುವೆ. ನಾನು ನಿನ್ನ ವಿಷಯದಲ್ಲಿ ಯಾವ ಅಪರಾಧವನ್ನಾದರೂ ಮಾಡಿದ್ದರೆ ಲೋಕೇಶ್ವರನಾದ ನೀನೇ ಅದನ್ನು ಮನ್ನಿಸಿ ನನ್ನನ್ನು ಕಾಪಾಡಬೇಕು. ಅಗ್ನಿಯ ತಾಪದಿಂದ ದೇಹದಲ್ಲಿ ಉಂಟಾದ ವ್ರಣವು ಅಗ್ನಿಯ ಪ್ರಯೋಗದಿಂದಲೇ ನಾಶವನ್ನು ಹೊಂದುವುದಲ್ಲವೇ? ಎಲೈ ದೇವನೇ, ಆದುದರಿಂದ ನನ್ನ ಪಾಪರಾಶಿ ಎಂಬ ಬೀಜದಿಂದ ಉತ್ಪನ್ನವಾದ ಈ ದುರವಸ್ಥೆಯನ್ನು ಮೋಕ್ಷ ಮಾರ್ಗೈಕ ಹೇತುವಾದ ನಿನ್ನ ಕೃಪಾ ಕಟಾಕ್ಷದಿಂದ ಕೊನೆಗಾಣಿಸುವವನಾಗು. ಜಗನ್ನಾಥನೇ, ದುಃಖ ಸಮುದ್ರದಲ್ಲಿ ಬಿದ್ದು ಬಳಲುತ್ತಿರುವ ನನ್ನನ್ನು ಉದ್ಧರಿಸು. ನಿನ್ನ ಕೃಪಾ ಕಟಾಕ್ಷ ವೀಕ್ಷಣಕ್ಕೆ ಪಾತ್ರನಾದ ಯಾವ ಮನುಷ್ಯನು ತಾನೇ ಶೋಕ ಮೋಹಗಳಿಗೆ ಸಿಕ್ಕಬಹುದು? ಸಹಜವಾಗಿಯೇ ಪ್ರವಹಿಸುತ್ತಿರುವ ಕರುಣಾರಸಕ್ಕೆ ಸಮುದ್ರಪ್ರಾಯನಾದ ನಿನ್ನ ದೃಷ್ಟಿಗೆ ಬಿದ್ದ ಪುಣ್ಯ ಮಾನವನು ಎಂದಿಗೂ ಆನಂದ ಸಾಗರದಲ್ಲಿಯೇ ಮುಳುಗಿದ್ದು ಎಂದಿಗೂ ದುಃಖಗೊಳ್ಳುವುದಿಲ್ಲ, ಬೇರೆ ಯಾವುದನ್ನು ಅಪೇಕ್ಷಿಸುವುದಿಲ್ಲ. ಓ ದೇವೇಶ್ವರನೇ, ಈ ಸ್ಥೂಲ ನೇತ್ರಗಳಿಂದಲೇ ನಿನ್ನನ್ನು ನೋಡುತ್ತಿರುವೆನಾದುದರಿಂದ ನಾನು ಭಾಗ್ಯಹೀನನೆಂದಿಗೂ ಆಗಿರಲಾರನು. ಆದುದರಿಂದ ನನ್ನನ್ನು ಭಯಗೊಳಿಸುವುದಕ್ಕಾಗಿ ಪ್ರಾಪ್ತವಾಗಿರುವ ಈ ವ್ಯಾಧಿಯು ಮೋಕ್ಷ ಮಾರ್ಗದ ಮಧ್ಯದಲ್ಲಿ ಉಂಟಾದ ಆತಂಕವೆಂದೇ ತಿಳಿಯುವನು. ಎಲೈ ಜಗನ್ನಾಥನೇ, ನಿನ್ನ ಸೇವಕನಾಗಿ ಅಜ್ಞಾನದಿಂದ ನಿನ್ನ ಆಜ್ಞೆಯನ್ನು ಮೀರಿ ನಡೆದಿದ್ದರೆ ನನ್ನನ್ನು ಮನ್ನಿಸಿ ಪ್ರಸನ್ನನಾಗು. ನಿನಗೂ ನನಗೂ ಸ್ವಾಮಿ ಭೃತ್ಯ ಸಂಬಂಧವಿರುವುದರಿಂದ ನನ್ನ ಅಪರಾಧವನ್ನು ನೀನು ಕ್ಷಮಿಸಬೇಕು. ಇಂತೆಂದು ಶಾಂಡಿಲ್ಯ ಬ್ರಾಹ್ಮಣನು ಸ್ತೋತ್ರ ಮಾಡುತ್ತಿರಲು ಆತನಿಗೆ ರೋಗ ಪೀಡೆಯು ಅಧಿಕವಾಗಿ ನಿದ್ರಾಸಕ್ತನಾದನು. ಆ ನಿದ್ರಾವಸ್ಥೆಯಲ್ಲಿಯೇ ಅವನು ಭಕ್ತವತ್ಸಲನು ಗೋವಿಂದನು ಆದ ನರಸಿಂಹಸ್ವಾಮಿಯನ್ನು ಕಂಡನು. ಆ ಶ್ರೀಮನ್ನಾರಾಯಣನು ದಿವ್ಯ ಸಿಂಹಾಸನದಲ್ಲಿ ಮಂಡಿಸಿ ದಿವ್ಯಾಲಂಕಾರಗಳಿಂದ ಭೂಷಿತನಾಗಿ ಮಹಾಲಕ್ಷ್ಮಿಯು ಭಕ್ತಿಯಿಂದ ಸಮರ್ಪಿಸುತ್ತಿರುವ ಪರಮಾನ್ನವನ್ನು ತನ್ನ ಕರಕಮಲಗಳಿಂದ ಸ್ವೀಕರಿಸುತ್ತಿದ್ದನು. ಆಕೆಯು ಯಾವ ಯಾವ ಪದಾರ್ಥಗಳನ್ನು ನೀಡುತ್ತಿದ್ದಳೋ ಅವುಗಳನ್ನೆಲ್ಲ ಲೀಲಾನ್ವಿತವಾದ ಮಂದಸ್ಮಿತದಿಂದ ಕೂಡಿದ ಕಡೆಗಣ್ಣುಗಳಿಂದ ನೋಡಿ ಯಥಾ ಸಾವಕಾಶವಾಗಿ ಒಂದು ತುತ್ತನ್ನು ಮಾತ್ರ ಬಿಟ್ಟು ಊಟ ಮಾಡುತ್ತಾ ಮತ್ತೆ ಮತ್ತೆ ಭುಕ್ತಾವಶೇಷವನ್ನು ಆಯಾ ಪಾತ್ರೆಗಳಲ್ಲಿಯೇ ಹಾಕುತ್ತಿದ್ದನು. ಇಂತಹ ಭಗವಂತನನ್ನು ಕಂಡು ಬ್ರಾಹ್ಮಣೋತ್ತಮನಾದ ಶಾಂಡಿಲ್ಯನು ಆಶ್ಚರ್ಯದಿಂದ ಕೂಡಿದ ಮನಸ್ಸುಳ್ಳವನಾಗಿ ತಾನು ನೈವೇದ್ಯವನ್ನು ಸ್ವೀಕರಿಸದೇ ಇದ್ದುದರಿಂದ ಉಂಟಾದ ಮಹಾಪರಾಧವನ್ನು ಸ್ಮರಿಸಿಕೊಂಡನು. ಅಲ್ಪ ಪ್ರಮಾಣದ ದೇಹವುಳ್ಳ ಕಿಂಚಿಗ್ನನಾದ ನಾನು ಎಷ್ಟರ ಮಾತ್ರದವನು,
ಸಕಲ ಜ್ಞಾನಗಳಿಗೂ ಸಮುದ್ರ ಪ್ರಾಯನಾಗಿ ಮಹತ್ತು ಅಹಂಕಾರ ಪಂಚಮಹಾಭೂತಗಳೇ ಮೊದಲಾದ ತತ್ವಗಳನ್ನು ಇಚ್ಛಾ ಮಾತ್ರದಿಂದ ಸೃಜಿಸುವ ಅಪ್ರತಿಮ ಪರಾಕ್ರಮವಂತನಾದ ನೀನೆಲ್ಲಿ? ಸರ್ವ ಸ್ವತಂತ್ರನಾದ ಭಗವಂತನೇ, ನಿನ್ನ ಮಾಯೆಯಿಂದ ಮೋಹಗೊಂಡ ಮನಸ್ಸುಳ್ಳ ಅಲ್ಪ ಮಾನವರು ನಿರಂಕುಶವೂ ಅನಿರ್ದೇಶ್ಯವೂ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣವೂ ಆದ ನಿನ್ನ ಇಚ್ಛಾಶಕ್ತಿಯನ್ನು ಹೇಗೆ ತಿಳಿಯಬಲ್ಲರು? ಇಂತೆಂದು ಭಕ್ತಿಯಿಂದ ಸ್ತೋತ್ರ ಮಾಡುತ್ತಿದ್ದ ಆ ಬ್ರಾಹ್ಮಣೋತ್ತಮನನ್ನು ಕಂಡು ನರಸಿಂಹಸ್ವಾಮಿಯು ಉಚ್ಚಿಷ್ಟ ಹಸ್ತದಿಂದಲೇ ಮೇಲಕ್ಕೆತ್ತಿ ಎಂಜಲಿನಿಂದಲೇ ಆತನ ಶರೀರವನ್ನೆಲ್ಲ ತಡವಿದನು. ಅಮೃತ ಬಿಂದುಗಳಿಗೆ ಸಮಾನಗಳಾದ ಆ ಉಚ್ಚಿಷ್ಟ ಕಣಗಳಿಂದ ಆ ಬ್ರಾಹ್ಮಣೋತ್ತಮನು ಸಕಲ ರೋಗಗಳನ್ನು ಕಳೆದುಕೊಂಡು ದಿವ್ಯವಾದ ಶರೀರವುಳ್ಳವನಾಗಿ ಜೀವನ್ಮುಕ್ತನಾದ ಮಹಾಮುನಿಯಂತೆ ಸಕಲ ಐಶ್ವರ್ಯ ಸಂಪನ್ನನಾಗಿ ಕಂಗೊಳಿಸುತ್ತಿದ್ದನು. ಭಕ್ತಿಯ ಮಹಿಮೆಯನ್ನು ಭಗವದ್ಭಕ್ತರು ಮಾತ್ರ ತಿಳಿಯುವರೇ ಹೊರತು ಇತರರು ತಿಳಿಯಲಾರರು. ಹೆರಿಗೆಯ ಮಹಾ ದುಃಖವನ್ನು ಬಂಜೆಯಾದವಳು ಎಂದಿಗಾದರೂ ಅನುಭವಿಸಿ ತಿಳಿಯಬಲ್ಲಳೆ? ಇಂತೆಂದು ಹೇಳಿ ಬ್ರಾಹ್ಮಣ ಮುಖ್ಯನಾದ ಆ ಶಾಂಡಿಲ್ಯನು ತನ್ನ ದೇಹದಿಂದಲೇ ಪರಮಾತ್ಮನ ಉಚ್ಚಿಷ್ಟವನ್ನು ತೆಗೆದು ಸೇವಿಸಿ ಶ್ರೋತ್ರಿಯನಾದ ತನ್ನ ಜನ್ಮವು ಸಾರ್ಥಕವಾಯಿತೆಂದು ತಿಳಿದುಕೊಂಡನು. ಸಾಧಾರಣವಾದ ಧರ್ಮಶಾಸ್ತ್ರಗಳನ್ನು ಪುರುಷೋತ್ತಮ ಕ್ಷೇತ್ರದಲ್ಲಿ ಅನುಸರಿಸಬೇಕಾದುದಿಲ್ಲವು. ದೇವದೇವನು ನಿರೂಪಿಸಿರುವ ಉಚ್ಚಿಷ್ಟ ಭಕ್ಷಣವೇ ಇಲ್ಲಿ ಸರ್ವೋತ್ತಮವಾದ ಧರ್ಮವಾಗಿರುವುದು. ಸದಾಚಾರಗಳಿಗೆ ಧರ್ಮವೇ ಮೂಲಭೂತವಾಗಿರುವುದು. ಆ ಧರ್ಮಕ್ಕೆ ಶ್ರೀಮನ್ನಾರಾಯಣನೇ ಪ್ರವರ್ತಕನು, ಸ್ವಾಮಿಯೂ ಆಗಿರುವನು. ಇಂತೆಂದು ಯೋಚಿಸುತ್ತಾ ಶಾಂಡಿಲ್ಯನು ತನ್ನ ಕುಟುಂಬದವರಿಗೆ ಕೊಡುವುದಕ್ಕಾಗಿ ಒಂದು ಹಿಡಿಯಷ್ಟು ಪ್ರಸಾದವನ್ನು ತೆಗೆದುಕೊಂಡು ಬರುತ್ತಿದ್ದನು. ಕನಸಿನ ಆ ಪರಿಸ್ಥಿತಿಯಲ್ಲಿಯೇ ಆತನಿಗೆ ಎಚ್ಚರಿಕೆಯಾಯಿತು. ಜಾಗೃತನಾದ ಮೇಲೆ ಆತನು ತಾನು ಕಂಡ ಸ್ವಪ್ನವನ್ನೇ ಕುರಿತು ಚಿಂತಿಸುತ್ತಾ ಆಶ್ಚರ್ಯಭರಿತವಾದ ಮನಸ್ಸುಳ್ಳವನಾದನು. ಇದೇ ನನ್ನ ಭಗವದ್ ದ್ರೋಹವು. ಇಂದಿನವರೆಗೆ ನಾನು ಲೋಕೇಶ್ವರನನ್ನು ಅವಜ್ಞೆ ಮಾಡಿದ್ದೆನು. ಅದ್ಭುತ ಮಹಿಮೆಯಿಂದ ಕೂಡಿದ ಆತನ ನೈವೇದ್ಯದ ಸೇವನೆಯ ಮಹತ್ವವನ್ನು ಇಂದಿನವರೆವಿಗೂ ನಾನು ತಿಳಿಯಲಿಲ್ಲ. 18 ಪುರಾಣಗಳಲ್ಲಿಯೂ 14 ವಿದ್ಯೆಗಳಲ್ಲಿಯೂ ಪ್ರಖ್ಯಾತವಾಗಿರುವ ಬ್ರಹ್ಮಾಂಡವು ಆತನ ಪಾದ ಕಮಲಗಳನ್ನು ಧರ್ಮವೆಂಬ ಜಲದಿಂದ ತೊಳೆದು ಆ ಪಾದೋದಕವನ್ನು ತನ್ನ ಶಿರದಲ್ಲಿ ಧರಿಸಿ ಪಾವನವೆನಿಸಿರುವುದಲ್ಲವೇ? ಇಂದ್ರನೇ ಮೊದಲಾದ ದೇವತೆಗಳು ತಮ್ಮ ಅನುಪಮಗಳಾದ ದೇವಲೋಕದ ಭೋಗ ದ್ರವ್ಯಗಳನ್ನು ಅರ್ಪಿಸಿ ಯಾವನನ್ನು ಪೂಜಿಸುತ್ತಿರುವರೋ ಆತನೇ ಈ ಕ್ಷೇತ್ರದಲ್ಲಿ ಮನುಷ್ಯರು ಸಮರ್ಪಿಸುವ ನೈವೇದ್ಯಗಳನ್ನು ಸ್ವತಃ ಭೋಜನ ಮಾಡುವುದು ಮಹಾದ್ಭುತವಾದ ಪ್ರಸಂಗವಾಗಿರುವುದು. ಇಂತೆಂದು ಆ ಬ್ರಾಹ್ಮಣೋತ್ತಮನು ವಿಸ್ಮಯಗೊಂಡನು. ಎಲೈ ಬ್ರಾಹ್ಮಣರಿರ, ಬಳಿಕ ಸ್ವಪ್ನಾವಸ್ಥೆಯಲ್ಲಿ ನೋಡಿದ ಮಹಾತ್ಮೆಯನ್ನು ಜ್ಞಾಪಿಸಿಕೊಂಡು ಜಗನ್ನಾಥನ ನೈವೇದ್ಯದಿಂದ ಆದರಪೂರ್ವಕವಾಗಿ ತನ್ನ ಸಂಸಾರದವರೆಲ್ಲರ ದೇಹಗಳನ್ನು ಲೇಪಿಸಿದನು. ಅಷ್ಟು ಮಾತ್ರದಿಂದಲೇ ಅವರೆಲ್ಲರೂ ಆರೋಗ್ಯ ದೃಢಕಾಯರಾದರು. ಮೂಗರಾಗಿದ್ದವರು ಮಾತನಾಡಲು ಶಕ್ತರಾಗಿ ಸಂತುಷ್ಟ ಮಾನಸರಾದರು. ತಮಗೆಲ್ಲ ಪುನರ್ಜನ್ಮವೇ ಲಭಿಸಿತೆಂದು ತಿಳಿದು ಆ ಉತ್ತಮ ಕ್ಷೇತ್ರವನ್ನು ಬಹುವಾಗಿ ಪ್ರಶಂಸೆ ಮಾಡಿದರು. ಸಪ್ತ ದ್ವೀಪಗಳಿಂದೊಡಗೂಡಿದ ಸಮಸ್ತ ಭೂಮಂಡಲದಲ್ಲಿಯೂ ಈ ಪುರುಷೋತ್ತಮ ಕ್ಷೇತ್ರಕ್ಕೆ ಸಮಾನವಾದ ಮತ್ತೊಂದು ಕ್ಷೇತ್ರವಿಲ್ಲ. ಇಲ್ಲಿ ತನ್ನ ಉಚ್ಚಿಷ್ಟವನ್ನು ಕೊಡುವ ಮಾತ್ರದಿಂದಲೇ ಪರಮಾತ್ಮನು ಸೇವನೆ ಮಾಡುವವರ ಸಕಲ ಪಾತಕಗಳನ್ನು ಕಳೆದು ಸಂರಕ್ಷಿಸುವನು. ಪುರುಷೋತ್ತಮನ ಮಹಾತ್ಮ್ಯದಿಂದ ಪ್ರಖ್ಯಾತಿಯನ್ನು ಪಡೆದಿರುವ ಈ ಕ್ಷೇತ್ರದ ಸೇವೆಯು ಜನರಿಗೆ ಅತ್ಯಂತ ದುರ್ಲಭವಾಗಿರುವುದು. ಇಲ್ಲಿ ಸ್ವರ್ಗಾದಿ ಆಮುಷ್ಮಿಕ ಭೋಗಗಳು, ಪುತ್ರಾದಿ ಐಹಿಕ ಭೋಗಗಳು, ವೈಕುಂಠ ರೂಪವಾದ ಮೋಕ್ಷ ಪದವಿಯು ಕರತಲಾಮಲಕಗಳಾಗಿರುವವು. ಸಂಸಾರವೆಂಬ ಭಯಂಕರವಾದ ಅರಣ್ಯದಲ್ಲಿ ತೊಳಲಿ ಬಳಲಿ ಪೂರ್ವದಲ್ಲಿ ಮಾಡಿದ ಸ್ವಲ್ಪ ಪುಣ್ಯ ವಿಶೇಷದಿಂದ ಇಲ್ಲಿಗೆ ಬಂದು ಸೇರಿ ಬಹು ವಿಧಗಳಾದ ಕ್ಷಣಿಕ ಭೋಗಗಳಿಂದ ನಿವೃತ್ತವಾದ ಮನಸ್ಸುಳ್ಳವರಿಗೆ ಇಲ್ಲಿ ಮುಕ್ತಿಯ ಮಾರ್ಗವು ಸುಲಭವಾಗಿ ಲಭಿಸುವುದು. ಇಂತೆಂದು ಅವರೆಲ್ಲರೂ ಸಂತೋಷವನ್ನು ಹೊಂದಿದವರಾಗಿ ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಳ್ಳುತ್ತಾ ತಮ್ಮ ತಮ್ಮ ನೈವೇದ್ಯಗಳನ್ನು ಅನ್ಯೋನ್ಯವಾಗಿ ವಿನಿಮಯ ಮಾಡಿಕೊಳ್ಳುತ್ತಾ ಯಥೇಷ್ಟವಾಗಿ ಸೇವಿಸಿದರು. ಬಳಿಕ ಆ ಬ್ರಾಹ್ಮಣರೆಲ್ಲರೂ ಪರಿಶುದ್ಧರು, ಬಾಲ ಸೂರ್ಯ ಸಮಾನ ತೇಜಸ್ಸಿನಿಂದ ಕೂಡಿದವರು, ಪಾಪ ಲೇಪವಿಲ್ಲದವರು, ರೋಗಾದಿ ಉಪದ್ರವ ರಹಿತರು ಆಗಿ ದೇವತೆಗಳಂತೆ ಪ್ರಕಾಶಿಸುತ್ತಿದ್ದರು. ಬ್ರಾಹ್ಮಣೋತ್ತಮರಿರ, ಪುರುಷೋತ್ತಮರ ನೈವೇದ್ಯವನ್ನು ಸ್ವೀಕರಿಸುವುದರ ಮಹಾತ್ಮ್ಯವನ್ನು ನಿಮಗೆ ವರ್ಣಿಸಿರುವೆನು. ಎಂತಹ ಘೋರ ಪಾತಕಗಳನ್ನು ಮಾಡಿದವನಾದರೂ ಈ ನೈವೇದ್ಯ ಮಹಾತ್ಮೆಯನ್ನು ಕೇಳಲು ತನ್ನ ಮಹಾಪಾತಕಗಳಿಂದ ಮುಕ್ತನಾಗುವನು. ಜಗನ್ನಾಥನ ನಿರ್ಮಾಲ್ಯವನ್ನು ಸೇವಿಸುವುದರ ಫಲವನ್ನು ಸಮಗ್ರವಾಗಿ ತಿಳಿಸಲು ನಾವು ಶಕ್ತರಲ್ಲ. ನಿರ್ಮಾಲ್ಯವೆಂದರೆ ಸಾಕ್ಷಾತ್ತಾಗಿ ಬ್ರಹ್ಮಸ್ವರೂಪವಾದ ಪರಮಾತ್ಮ ವಸ್ತುವೇ ಸ್ಥೂಲ ರೂಪವನ್ನು ಪಡೆದಿರುವುದೆಂದು ತಿಳಿಯಬೇಕು. ಯಾವ ಪುಷ್ಪಗಳು, ಚಂದನ ಮಾಲೆಗಳೇ ಮೊದಲಾದ ಪದಾರ್ಥಗಳು ಪರಮಾತ್ಮನ ದೇಹದಲ್ಲಿ ಧರಿಸಲ್ಪಟ್ಟು ಉಚಿತ ಕಾಲದಲ್ಲಿ ವಿಸರ್ಜಿಸಲ್ಪಡುವವೋ
ಅವುಗಳೆಲ್ಲ ನಿರ್ಮಾಲ್ಯಗಳೆಂದೇ ಕರೆಯಲ್ಪಡುವವು. ಅವುಗಳನ್ನು ತಲೆಯಲ್ಲಿ ಧರಿಸುವುದರಿಂದಲೂ ಶರೀರದಲ್ಲಿ ಲೇಪನ ಮಾಡಿಕೊಳ್ಳುವುದರಿಂದಲೂ 1.5 ಕೋಟಿ ತೀರ್ಥಗಳಲ್ಲಿ ಸ್ನಾನ ಮಾಡಿದ ಸತ್ಫಲವು ಲಭಿಸುವುದು. ನೈವೇದ್ಯವನ್ನು ಭಕ್ಷಣ ಮಾಡಲು ಗುರುತಲ್ಪ ಗಮನವೇ ಮೊದಲಾದ ಮಹಾಪಾತಕಗಳ ಸಮೂಹಗಳು ನಾಶವನ್ನು ಹೊಂದುವವು. ಮಹಾವಿಷ್ಣುವಿನ ಈ ಮೂರ್ತಿಯು ಲೇಪ್ಯ ಮೂರ್ತಿ ಎಂದು ಪ್ರಸಿದ್ಧವಾಗಿರುವುದು. ಇತರ ಸೇವೆಗಳಿಗಿಂತಲೂ ಶ್ರೀಖಂಡ, ಅಗುರು, ಪಚ್ಚಕರ್ಪೂರ, ಕಸ್ತೂರಿ, ಕುಂಕುಮಗಳೇ ಮುಂತಾದ ಸುಗಂಧ ದ್ರವ್ಯಗಳ ಲೇಪನವೇ ಪ್ರಶಸ್ತವಾಗಿರುವುದು. ಪೂರ್ವದಲ್ಲಿ ಶ್ರೀ ವಾಸುದೇವನ ದೇಹಕ್ಕೆ ಇಂದ್ರದ್ಯುಮ್ನ ಮಹಾರಾಜನು ಶ್ರೀಗಂಧ ಅಗರುಗಳ ಗಂಧಯುಕ್ತವಾದ ಪಿಷ್ಟ ಲೇಪವನ್ನು ಮಾಡಿಸುವವನಾದನು. ಎಲೈ ಬ್ರಾಹ್ಮಣ ಶ್ರೇಷ್ಠರಿರ, ಈ ಲೇಪವು ಪ್ರತಿದಿನದಲ್ಲಿಯೂ ಇಂದಿಗೂ ನಡೆಯುತ್ತಿರುವುದು. ವರ್ಷಾಂತ್ಯದಲ್ಲಿ ಈ ಸಕಲವು ವಿಸರ್ಜಿತವಾಗುವುದು. ಇಂತು ಲೇಪಗಳನ್ನು ವಿಸರ್ಜಿಸುವ ಸಮಯದಲ್ಲಿ ಪರಮಾತ್ಮನ ದರ್ಶನವು ಪ್ರಶಸ್ತವಾದುದಲ್ಲ. ಮಧ್ಯಕಾಲದಲ್ಲಿ ಲೇಪವು ಯಾವಾಗಲಾದರೂ ಕಳಚಿ ಹೋದರೆ ಆ ಸ್ಥಳವನ್ನು ಪಿಷ್ಟಲೇಪದಿಂದ ಪೂರ್ತಿಗೊಳಿಸಬೇಕು. ಇತರ ಪದಾರ್ಥಗಳ ಲೇಪವನ್ನು ಮಾಡುವುದು ಯುಕ್ತವಲ್ಲ. ಅದೊಂದೇ ಮಹಾವಿಷ್ಣುವಿಗೆ ಸಮ್ಮತವಾಗಿರುವುದು. ಪೂರ್ವಕಾಲದಲ್ಲಿ ಚಂದನ ಲೇಪನವು ಆರ್ದ್ರವಾಗಿರಲು ಮಹಾವಿಷ್ಣುವನ್ನು ಕಂಡು ಒಬ್ಬನೊಬ್ಬ ರಾಜಪುತ್ರನು ಮೂಢ ಬುದ್ಧಿಯುಳ್ಳವನಾಗಿ ಸುವಾಸನೆಯ ಲೋಭದಿಂದ ಆ ಗಂಧವ ದ್ರವ್ಯವನ್ನು ಅಪೇಕ್ಷಿಸಿದನು. ಆತನಿಗೆ ಸಂತೋಷವನ್ನು ಉಂಟು ಮಾಡಲು ಅರ್ಚಕನೊಬ್ಬನು ಹಸಿಯ ಗಂಧವನ್ನೇ ಭಗವಂತನ ವಿಗ್ರಹದಿಂದ ತೆಗೆದು ಆ ರಾಜಕುಮಾರನಿಗೆ ಕೊಟ್ಟನು. ಆತನು ಸಂತೋಷದಿಂದ ಅದನ್ನು ತನ್ನ ಎದೆಯಲ್ಲಿ ಲೇಪಿಸಿಕೊಂಡನು. ಆ ಕ್ಷಣದಲ್ಲಿಯೇ ಆತನಿಗೆ ಅಷ್ಟು ಪ್ರದೇಶವು ಶ್ವೇತ ಕುಷ್ಠ ರೋಗದಿಂದ ಆವೃತವಾಯಿತು. ಯಾವ ಅರ್ಚಕನು ಆತನಿಗೆ ಆರ್ದ್ರ ಗಂಧವನ್ನು ಕೊಟ್ಟಿದ್ದನೋ ಆತನ ಕೈಗೂ ಕುಷ್ಠರೋಗವು ಹತ್ತಿಕೊಂಡಿತು. ಆದುದರಿಂದ 1 ವರ್ಷದವರೆವಿಗೂ ಭಗವಂತನ ವಿಗ್ರಹದ ಮೇಲಿರುವ ಲೇಪವೇ ಪರಮ ಪುಣ್ಯತಮವೆಂದು ಹೇಳಲ್ಪಟ್ಟಿರುವುದು. ಅದೇ ನಿರ್ಮಾಲ್ಯಗಳಲ್ಲೆಲ್ಲ ಮುಖ್ಯವಾದುದು. ಆಘ್ರಾಣ ಮಾತ್ರದಿಂದಲೇ ಸಕಲ ಪಾತಕಗಳನ್ನು ನಾಶಗೊಳಿಸುವುದು. ಮುನ್ನ ದಮನಕನೆಂಬ ರಾಕ್ಷಸನು ಸಮುದ್ರದ ಜಲದಲ್ಲಿ ಸಂಚರಿಸುತ್ತಾ ತನ್ನ ಮಾಯಾ ಮೂಲಕವಾಗಿ ಬಲಪರಾಕ್ರಮದಿಂದ ಸಕಲ ಲೋಕಗಳ ನಿವಾಸಿಗಳನ್ನು ಹಿಂಸೆಗೊಳಿಸುತ್ತಿರಲು ಬ್ರಹ್ಮದೇವನ ಪ್ರಾರ್ಥನೆಯನ್ನು ಅಂಗೀಕರಿಸಿ ಮಾಯಾವಿಯಾದ ಭಗವಂತನು ಕೂಡ ಮಹಾಮತ್ಸ್ಯದ ರೂಪವನ್ನು ತಳೆದು ಸಮುದ್ರವನ್ನು ಪ್ರವೇಶಿಸಿ ಆ ರಾಕ್ಷಸನನ್ನು ಹುಡುಕಿ ಹಿಡಿದು ತೀರಕ್ಕೆ ಸೆಳೆದುಕೊಂಡು ಬಂದು ಅವನ ಶರೀರವನ್ನು ನುಚ್ಚು ನುಚ್ಚಾಗಿ ಮಾಡಿದನು. ಇಂತು ಚೈತ್ರ ಮಾಸದ ಶುಕ್ಲ ಚತುರ್ದಶಿಯ ದಿನದಲ್ಲಿ ಆ ದಮನಕನೆಂಬ ರಾಕ್ಷಸ ಶ್ರೇಷ್ಠನು ನಿಗ್ರಹಿಸಲ್ಪಟ್ಟನು. ಭಗವಂತನ ಹಸ್ತಗಳ ಸ್ಪರ್ಶದಿಂದ ಆ ಪ್ರದೇಶವೆಲ್ಲದಲ್ಲಿದ್ದ ತೃಣವೆಲ್ಲವೂ ಸುಗಂಧ ಸಹಿತವಾದುದಾಯಿತು. ಪರಮಾತ್ಮನು ಆಶ್ಚರ್ಯಭರಿತನಾಗಿ ಆ ರಾಕ್ಷಸನ ಹೆಸರನ್ನೇ ಅದಕ್ಕೆ ಕೊಟ್ಟು ಅದನ್ನು ತನ್ನ ಅಲಂಕಾರ ವಸ್ತುವಾಗಿ ಸ್ವೀಕರಿಸಿದನು. ಅದರಿಂದ ಮಾಲೆಯನ್ನು ಮಾಡಿ ತನ್ನ ಹೃದಯ ಪ್ರದೇಶದಲ್ಲಿರುವ ತುಳಸಿಯ ವನಮಾಲೆಯೊಡನೆ ಅದನ್ನು ಸೇರಿಸಿದನು. ಭೌತಿಕ ವಸ್ತುಗಳು ಪ್ರಪಂಚದಲ್ಲಿ ಇರುವವರೆವಿಗೂ ಆ ದಮನಕ ಸುಗಂಧವು ಚಿರಸ್ಥಾಯಿಯಾಗಿರಬೇಕೆಂದು ತನ್ನ ಮನಸ್ಸಿನಲ್ಲಿಯೇ ಸಂಕಲ್ಪ ಮಾಡಿದನು. ಆ ದಮನಕದ ಸುವಾಸನೆಯು ಸಕಲ ಪುಷ್ಪಗಳ ಸೌರಭವನ್ನು ಸೂರೆಗೊಳ್ಳುವುದಾಯಿತು ಮತ್ತು ಅದರ ಬಣ್ಣವು ಭಗವಂತನ ಶರೀರದ ಕಾಂತಿಯನ್ನು ಹೋಲುವುದಾಗಿ ಪರಮ ಶೋಭನವೆನಿಸಿತು. ಆ ದಮನಕ ದಳಗಳಿಂದ ರಚಿಸಲ್ಪಟ್ಟ ಮಾಲೆಯು ಶ್ರೀ ಪುರುಷೋತ್ತಮನಿಗೆ ಅತ್ಯಂತ ಸಂತೋಷವನ್ನು ಉಂಟು ಮಾಡುವುದು. ಶುಷ್ಕವಾದುದಾದರೂ ಹಿಂದಿನ ದಿವಸದ್ದಾದರೂ ಅದು ಎಂದಿಗೂ ದೋಷಯುಕ್ತವಾಗಲಾರದು. ದಮನಕಾಸುರ ವೈರಿಯಾದ ಭಗವಂತನಿಗೆ ದಮನಕನಿಂದಲೇ ಚೆನ್ನಾಗಿ ರಚಿಸಲ್ಪಟ್ಟ ಮಾಲೆಯನ್ನು ಸಮರ್ಪಿಸಲು ಭಕ್ತನಿಗೆ ಮೋಕ್ಷವನ್ನು ಕೊಡುವಂತಹ ಸಂತೋಷವನ್ನು ಮಹಾವಿಷ್ಣುವಿನಲ್ಲಿ ಉಂಟು ಮಾಡುವುದು. ಭಗವಂತನ ದೇಹದಿಂದ ತೆಗೆದ ನಿರ್ಮಾಲ್ಯ ಮಾಲೆಯನ್ನು ಯಾವ ಮನುಷ್ಯನು ಭಕ್ತಿಯುಕ್ತನಾಗಿ ಧರಿಸುವನೋ ಅವನು 1,000 ಅಶ್ವಮೇಧ ಯಜ್ಞಗಳನ್ನು ಮಾಡಿದ ಪುಣ್ಯವನ್ನು ಪಡೆಯುವುದರಲ್ಲಿ ಸಂದೇಹವಿಲ್ಲ. ಮಹಾವಿಷ್ಣುವಿನ ವಿಗ್ರಹದಿಂದ ತೆಗೆದ ತುಳಸಿ ದಳಗಳ ಮಾಲೆಯನ್ನು ತಲೆಯಲ್ಲಿಯಾಗಲಿ ಕಂಠದಲ್ಲಿಯಾಗಲಿ ವಕ್ಷಸ್ಥಳದಲ್ಲಿಯಾಗಲಿ ಯಾವ ಭಕ್ತನು ಧರಿಸುವನೋ ಆ ಮಾಲೆಯಲ್ಲಿರುವ ದಳಗಳ ಸಂಖ್ಯೆಗೆ ಅನುಗುಣವಾದ ಅಶ್ವಮೇಧಗಳನ್ನು ಮಾಡಿದ ಪುಣ್ಯವನ್ನು ಅವನು ಶಾಶ್ವತವಾಗಿ ಪಡೆಯುವನು. ಭಾಗವತೋತ್ತಮನಾದವನು ಶ್ರೀಹರಿಯ ನಿರ್ಮಾಲ್ಯದ ಎಷ್ಟು ತುಳಸಿ ದಳಗಳನ್ನು ಭಕ್ಷಿಸುವನೋ ಅಷ್ಟು ಸಹಸ್ರ ವರ್ಷಗಳವರೆವಿಗೂ ವಿಷ್ಣು ಲೋಕದಲ್ಲಿ ಮಹಾವೈಭವಯುಕ್ತನಾಗಿ ವಾಸ ಮಾಡುವನು. ಶ್ರೀಹರಿಗೆ ನಿವೇದನೆ ಮಾಡಿದ ಅನ್ನವನ್ನು ತುಳಸಿ ದಳಗಳೊಡನೆ ಸ್ವೀಕರಿಸಲು ಒಂದೊಂದು ಕವಳವು ಒಂದು ಯಜ್ಞದಲ್ಲಿ ಸೋಮಪಾನವನ್ನು ಮಾಡಿದುದಕ್ಕೆ ಸಮಾನವಾದ ಫಲವನ್ನು ದೊರಕಿಸುವುದು. ಆಜೀವ ಪರ್ಯಂತವೂ ಶ್ರೀಹರಿಯ ನೈವೇದ್ಯವನ್ನೇ ಭೋಜನ ಮಾಡುವವನು ನಿಶ್ಚಯವಾಗಿಯೂ ಶಾಶ್ವತವಾದ ಮೋಕ್ಷ ಪದವಿಯನ್ನು ಪಡೆಯುವನು. ಮಹಾವಿಷ್ಣುವಿನ ಅರ್ಚನೆಯಲ್ಲಿ ಉಪಯೋಗಿಸಿದ ಅರ್ಘೋದಕದ ಶೇಷವು
ಆಚಮನೋದಕವು, ಪಾದೋದಕವು, ಸ್ನಾನ ಜಲವು ಬೇರೆ ಬೇರೆಯಾಗಿಯೇ ಸಕಲ ಪಾತಕಗಳನ್ನು ನಾಶಗೊಳಿಸುವ ಮಹಿಮೆಯುಳ್ಳದ್ದಾಗಿರುವುದು. ಈ ಒಂದೊಂದು ನಿರ್ಮಾಲ್ಯವು ಸಕಲ ತೀರ್ಥ ಸ್ನಾನಗಳ ಪುಣ್ಯವನ್ನು ಕೊಡುವುದು, ಸಕಲ ಗ್ರಹ ಪೀಡೆಗಳನ್ನು ನಾಶಗೊಳಿಸುವುದು, ದಾರಿದ್ರ್ಯ, ಪಾಪ, ರಾಕ್ಷಸ ಬಾಧೆಗಳನ್ನು ಕಳೆಯುವುದು, ಭೂತ ಭೇತಾಳಾದಿ ದುಷ್ಟರನ್ನು ನಾಶಗೊಳಿಸುವುದು, ಶವ ಮುಂತಾದ ಅಶುಚಿ ಪದಾರ್ಥಗಳ ಸಂಸ್ಪರ್ಶದಿಂದ ಉಂಟಾದ ದೋಷಗಳನ್ನು ದೂರ ಮಾಡಲು ಉತ್ತಮೋತ್ತಮ ಉತ್ತಮೋಪಾಯವಾಗಿರುವುದು, ಸಕಲ ದೀಕ್ಷೆಗಳನ್ನು ವ್ರತಗಳನ್ನು ಸಮಗ್ರಗೊಳಿಸಿದ ಫಲವನ್ನು ಕೊಡುವುದು, ಪುತ್ರ ಪೌತ್ರಾದಿ ಸಕಲೈಶ್ವರ್ಯಗಳನ್ನು ಕೈಗೂಡಿಸುವುದು, ಕಾಲ ಮೃತ್ಯುವನ್ನು ಪರಿಹರಿಸುವುದು, ರೋಗಗಳ ಸಮೂಹವನ್ನು ಚೆದರಿಸುವುದು, ಸುರಾಪಾನ, ಮಾಂಸಭಕ್ಷಣ ಮುಂತಾದ ಮಹಾಪಾಪ ಕೋಟಿಗಳನ್ನು ನಾಶ ಮಾಡುವುದು. ಎಲೈ ವಿಪ್ರರೇ, ಶ್ರೀ ಜಗನ್ನಾಥ ಸ್ವಾಮಿಯ ನಿರ್ಮಾಲ್ಯ ಪುಷ್ಪ ಸೇವನೆಯ ಮಹಾತ್ಮ್ಯವು ಇಂತಹುದು. ಈ ನಿರ್ಮಾಲ್ಯೋದಕಗಳಿಂದ ಪ್ರೋಕ್ಷಿಸಲ್ಪಟ್ಟು ದೇಹವುಳ್ಳ ಭಗವದ್ ಭಕ್ತನು ಬಂಧು ಮರಣಾದಿ ವಾರ್ತೆಯನ್ನು ಕೇಳಿದರೂ ಆತನಿಗೆ ಅಶೌಚವೆಂಬುದು ಇರುವುದಿಲ್ಲವು. ನಿತ್ಯದಂತೆಯೇ ಆತನು ಸಮಸ್ತ ಶ್ರೌತ ಸ್ಮಾರ್ತ ಕರ್ಮಗಳಿಗೂ ಅಧಿಕಾರಿಯಾಗಿರುವನು. ಅಂತಹವನು ಮೃತಾಶೌಚ ಜಾತಾಶೌಚ ದೋಷಗಳಿಂದ ದೂರನಾಗಿ ನಿತ್ಯ ಶುದ್ಧನಾಗುತ್ತಾನೆ. ಯಾವನು ಪ್ರತಿಜ್ಞಾಪೂರ್ವಕವಾಗಿ ಪ್ರತಿನಿತ್ಯವೂ ಇವುಗಳೆಲ್ಲವನ್ನಾಗಲಿ ಯಾವುದಾದರೂ ಒಂದನ್ನಾಗಲಿ ಹೆಚ್ಚಾಗಿಯೋ ಸ್ವಲ್ಪವಾಗಿಯೋ ಆಜೀವ ಪರ್ಯಂತವೂ ಸೇವಿಸುತ್ತಿರುವನು, ಆತನು ಮಹಾವಿಷ್ಣುವಿನ ಅನುಗ್ರಹದಿಂದ ಮುಕ್ತನಾಗುವನು. ಎಲೈ ಬ್ರಾಹ್ಮಣರಿರ, ಇಂತು ಲೋಕಾನುಗ್ರಹವನ್ನು ಮಾಡಬೇಕೆಂಬ ಕುತೂಹಲದಿಂದ ದೇವೋತ್ತಮನಾದ ಜಗನ್ನಾಥನು ಪುರುಷೋತ್ತಮ ಕ್ಷೇತ್ರದಲ್ಲಿ ವಾಸ ಮಾಡುತ್ತಾ ಲಕ್ಷ್ಮೀದೇವಿಯೊಡನೆ ರಮಿಸುತ್ತಿರುವವನಾಗಿ ಸಕಲ ಭಕ್ತರಿಗೂ ಅನಾಯಾಸವಾಗಿಯೇ ಮೋಕ್ಷವನ್ನು ಅನುಗ್ರಹಿಸುತ್ತಿರುವನು. ಸರ್ವೋತ್ತಮವಾದ ಈ ಪುರುಷೋತ್ತಮ ಕ್ಷೇತ್ರದಲ್ಲಿ ನಿರ್ಮಾಲ್ಯ, ಪಾದೋದಕ, ನೈವೇದ್ಯ ದಾನದಿಂದಲೂ ದರ್ಶನದಿಂದಲೂ ನಮಸ್ಕಾರಗಳಿಂದಲೂ ಪೂಜಾ ದ್ರವ್ಯ ಸಮರ್ಪಣೆಯಿಂದಲೂ ಭಗವಂತನು ತನ್ನ ಭಕ್ತರಿಗೆ ಮೋಕ್ಷ ಪದವಿಯನ್ನು ಕೊಡುತ್ತಿರುವನು. ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಪುರುಷೋತ್ತಮ ಕ್ಷೇತ್ರ ಮಹಾತ್ಮ್ಯದ ಜೈಮಿನಿ ಋಷಿ ಸಂವಾದದಲ್ಲಿ ದಮನಕ ವೃತ್ತಾಂತ ನಿರೂಪಣವೆಂಬ 38ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.